ದೆಹಲಿ ಬಿಜೆಪಿಯಲ್ಲಿ ಸಿಎಂ ಆಯ್ಕೆಯ ಕಸರತ್ತು ಜೋರಾಗ್ತಾ ಇದೆ. 10 ದಿನಗಳಲ್ಲಿ ನೂತನ ಸಿಎಂ ಘೋಷಣೆಯಂತೆ ಬಿಜೆಪಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತಹದ್ದು. ಮಹಾರಾಷ್ಟ್ರದಲ್ಲಾದಂಗೆ ಆಗುತ್ತಾ ಅಥವಾ ದೆಹಲಿಯಲ್ಲಿ ಏನಾದರೂ ಸಿಎಂ ಆಯ್ಕೆಯ ವಿಚಾರ ತುಂಬಾ ಈಸಿಯಾಗಿ ಸಲೀಸಾಗಿ ಆಗುತ್ತಾ ಅನ್ನೋದು ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಯಾಕೆಂದರೆ ಮೂವರ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇರುವಂತಹದ್ದು. ಈ ಪ್ರವೇಶ್ ವರ್ಮಾ ಅವರು ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆಲುವನ್ನು ದಾಖಲಿಸಿದ್ದಾರೆ. ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಹಾಗಾಗಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಲಾಗ್ತಾ ಇದೆ. ಬಟ್ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅನ್ನೋದು ನಾವು ನೋಡಿದ್ವಿ. ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ನಡುವೆ ದೊಡ್ಡ ಮಟ್ಟದ ಫೈಟ್ ಇತ್ತು. ಅದು ದೆಹಲಿ ಅಂಗಳಕ್ಕೆ ಬಂದು ಸ್ವಲ್ಪ ಡಿಲೇ ಆಯಿತು. ಅದೇ ರೀತಿ ಆಗುತ್ತಾ ಅಥವಾ ಇಲ್ಲಿ ರೂಟ್ ಕ್ಲಿಯರ್ ಇದೆಯಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಬಟ್ 10 ದಿನಗಳ ಒಳಗಾಗಿ ನೂತನ ಮುಖ್ಯಮಂತ್ರಿಗಳ ಆಯ್ಕೆ ಆಗುತ್ತೆ ಅಂಥೇಳಿ ಬಿಜೆಪಿಯಿಂದಲೇ ಮಾಹಿತಿ ಸಿಗ್ತಾ ಇರುವಂಥದ್ದು. ಆಪ್ ಸಂಚಾಲಕ ಮತ್ತು ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸಿದಂತಹ ಕ್ರೆಡಿಟ್ ಸಹಜವಾಗಿ ಪರಮೇಶ್ ಅವರಿಗೆ ಲಭ್ಯವಾಗುತ್ತೆ. ಆದರೆ ಬಿಜೆಪಿ ಅದೆಲ್ಲವನ್ನು ಕೂಡ ಪರಿಗಣಿಸುತ್ತಾ ಅಥವಾ ಪಕ್ಷ ಸಂಘಟನೆಗಾಗಿ ಇಲ್ಲಿಯವರೆಗೂ ಕೂಡ ಬೇಸ್ನಿಂದ ಇಲ್ಲಿವರೆಗೂ ಅಧಿಕಾರಕ್ಕೆ ತರುವವರೆಗೂ ಯಾವ ರೀತಿಯ ಹೋರಾಟವನ್ನು ನಡೆಸಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ, ಯಾರಿದಕ್ಕೆ ಸೂತ್ರಧಾರರು, ಅದೆಲ್ಲವನ್ನು ಕೂಡ ಗಮನಿಸುತ್ತಾ ಅಥವಾ ಶಾಸಕರ ಓಟ್ಸ್ನ ಆಧಾರದ ಮೇಲೆ ಆಯ್ಕೆ ಮಾಡ್ತಾರಾ ಕಾದ್ ನೋಡೋಣ.